ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇಲ್ಲೇ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಕೆಲಸ ಇರಬೇಕಪ್ಪ, ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಬಹುತೇಕರು ಅಂದ್ಕೊಳ್ತಾರೆ, ಆಸೆ ಇಟ್ಕೊಂಡಿರ್ತಾರೆ. ಬಟ್ ಇಂಥವರನ್ನ ಕೆಲ ಗ್ಯಾಂಗ್ನವರು ಕಾಂಟ್ಯಾಕ್ಟ್ ಮಾಡೋದು, ದುಡ್ಡು ಕೊಡಿ ನಿಮಗೆ ಕೆಲಸ ಕೊಡಿಸ್ಬಿಡ್ತೀನಿ ಅಂತ ಹೇಳೋದು, ಇಂಥ ಗ್ಯಾಂಗ್ಗಳು ಸಖತ್ ಅಲರ್ಟ್ ಆಗ್ತಾ ಇದೆ. ಹಾಗಾಗಿ ಇಂಥದ್ದೇ ಒಂದು ಗ್ಯಾಂಗ್ ಬಹುತೇಕ ಜನರಿಂದ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾರಂತೆ. ದುಡ್ಡು ಕೊಡಪ್ಪ ಅಂದ್ರು ದುಡ್ಡು ಇಲ್ಲ, ಕೆಲಸ ಕೊಡಿಸಿ ಅಂದ್ರೆ ಕೆಲಸನೂ ಇಲ್ಲ. ಈಗ ಜನ ಪರದಾಡ್ತಿದ್ದಾರೆ. ಯಾರಾತ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ಕೋಟಿ ಕೋಟಿ ವಂಚನೆ, ಹಣ ಪಡೆದು ಮೋಸ ಮಾಡ್ತಾರೆ ಖದೀಮರ ಗ್ಯಾಂಗ್. ಹೌದು, ನಗರದಲ್ಲಿ ಸಂಘಟಿತ ಗ್ಯಾಂಗ್ ಒಂದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಕೊಡಿಸೋದಾಗಿ ಹೇಳಿಕೊಂಡು ನೂರಾರು ಉದ್ಯೋಗಾಕಾಂಕ್ಷಿ ವಿದ್ಯಾರ್ಥಿಗಳನ್ನ ಮೋಸ ಮಾಡಿರುವ ಗ್ಯಾಂಗ್ ಇದೀಗ ತಗಲಾಕೊಂಡಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಿರುವ ಈ ಮಹಾನುಭಾವರು ನಿರುದ್ಯೋಗ ವಿದ್ಯಾವಂತರಿಗೆ ನಿಮಗೆ ಕೆಪಿಎಸ್ಸಿಯಲ್ಲಿ ಆರ್ಟಿಒದಲ್ಲಿ ಕೆಲಸ ಕೊಡಿಸ್ತೇನೆ ಎಂದು 10 ಲಕ್ಷ ಪೀಕಿ ಮೋಸ ಮಾಡಿದ್ದಾರೆ. ಇದೀಗ ನಗರದ ಉದಯ್ ಶಂಕರ್ ಎಂಬುವವರ ಬಳಿ 30 ಲಕ್ಷ ಹಣ ಪಡೆದು ವಂಚಿಸಿದ್ದಾನೆ. ಸದ್ಯ ಈತನ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆ ಸೇರಿ 4 ಕಡೆ ದೂರು ದಾಖಲಾಗಿದೆ. ಲೋಹಿತ್ ಗೌಡ ಅನ್ನೋನು ಸುಮಾರು 2019ರಿಂದ 23 ಗಂಟ ಸುಮಾರು 200 ಜನಕ್ಕೆ KEBನಲ್ಲಿ ಕೆಲಸ ಕೊಡಿಸ್ತೀನಿ, ಗೌರ್ಮೆಂಟಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಫೇಕ್ ಡಾಕ್ಯುಮೆಂಟ್ ಕೊಟ್ಟು 200 ಜನದ ಹತ್ರನೂ ಸರ್ಟಿಫಿಕೇಟ್ಗಳು ಒರಿಜಿನಲ್ ಇಸ್ಕೊಂಡು ಒಬ್ರಿಗೂ ವಾಪಸ್ ಕೊಟ್ಟಿಲ್ಲ. ಇಲ್ಲಿವರೆಗೂ ಅವನು ದುಡ್ಡು ತಗೊಂಡಿರ್ತಕ್ಕಂಥದ್ದು 10ರಿಂದ 12 ಕೋಟಿ ದುಡ್ಡು. ಈ ಆರೋಪಿಗಳು ಬರೋಬ್ಬರಿ ಸುಮಾರು 30ಕ್ಕೂ ಹೆಚ್ಚು ಜನರಿಗೆ ಮೋಸ ಮಾಡಿದ್ದು, ಕೋಟ್ಯಾಂತರ ರೂಪಾಯಿ ಹಣ ಪಡೆದು ವಂಚನೆ ಮಾಡಿರೋದು ಇದೀಗ ಬೆಳಕಿಗೆ ಬಂದಿದೆ. ಲೋಹಿತ್ ಹಾಗೂ ಮೊಹಮ್ಮದ್ ನಯಾಜ್ ಎಂಬುವವರೇ ಈ ವಂಚನೆಯ ಸೂತ್ರಧಾರರು. ಇವರು ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಹಣ ಪೀಕಿ ಮೋಸ ಮಾಡಿದ್ದಾರೆ. ಸದ್ಯ ಇವರಿಬ್ಬರ ಮೇಲೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ ಹೊಸ ರೂಲ್ಸ್ ಪ್ರಕಾರ ಕೃತ್ಯ ಯಾವುದೇ ಏರಿಯಾದಲ್ಲಿ ನಡೆದಿರಲಿ ಎಲ್ಲ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ತಗೊಂಡು ಇಂಟರ್ನಲ್ಲಿ ಅವರು ಟ್ರಾನ್ಸ್ಫರ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಆದರೆ ಹೋದ ಸ್ಟೇಷನ್ಗಳಲ್ಲಿ ನಮಗೆ ಇದೊಂದೇ ಸಬೂಬು ಹೇಳಿಬಿಟ್ಟು ನೀವು ಇಲ್ಲಿ ಅಲ್ಲೇ ಹೈಗ್ರೌಂಡ್ಸಿಗೆ ಹೋಗಿ ಅಂತ ಕಳಿಸ್ತಾರೆ. ಒಟ್ಟಾರೆ ಸರ್ಕಾರಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚಿಸಿದ ಗುಂಪುಗಳು ನಗರದಲ್ಲಿ ತಲೆ ಎತ್ತಿವೆ. ಸರ್ಕಾರಿ ಕೆಲಸ ಬೇಕೆನ್ನುವ ಆಕಾಂಕ್ಷಿಗಳು ವಾಮ ಮಾರ್ಗವನ್ನ ಅನುಸರಿಸದೆ ನೇರ ಮಾರ್ಗದಲ್ಲಿ ನಡೆದು ವಂಚನೆಗೆ ಒಳಗಾಗಬಾರದೆಂಬುದೇ ನಮ್ಮ ಕಳಕಳಿ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.